ಮಾನವೀಯತೆ ಮೆರೆದ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ. ನಮಸ್ತೆ ವೀಕ್ಷಕರೇ, ಜನತಾ ಟೈಮ್ 7ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಜನತಾ ಟೈಮ್ 7ಗೆ ಸ್ವಾಗತ. ದೇವರ ಹಿಪ್ಪರಗಿ ಮತಕ್ಷೇತ್ರದ ಅಂಚಳಿ ಗ್ರಾಮದ ಬಡ ಕುಟುಂಬದ ವ್ಯಕ್ತಿ ಯೋಗೀಶ ನಾವಿಯವರು ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ನಿಧನರಾಗಿದ್ದಾರೆ. ಈ ಹಿನ್ನೆಲೆ ಇವರ ಮನೆಗೆ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ದೇವರ ಹಿಪ್ಪರಗಿ ಮತಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳಾದ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಅವರು ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ತಿಳಿಸಿದ್ದಾರೆ. ಆರ್ಥಿಕ ಸಹಾಯವನ್ನು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಶುಕ್ರವಾರ ಮೃತ ವ್ಯಕ್ತಿಯ ಮನೆಗೆ ಭೇಟಿ ನೀಡಿ ಅವರು ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದವರು, ನಿಜಕ್ಕೂ ಇದು ನೋವಿನ ಸಂಗತಿ. ಹೀಗಾಗಬಾರದಿತ್ತು. ಆದರೆ ವಿಧಿಲಿಖಿತ ಯಾರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ. ನಮ್ಮ ಕೈಲಾದಷ್ಟು ಈಗ ಸಹಾಯ ಮಾಡಿದ್ದೇವೆ. ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸಹಾಯ ಮಾಡುತ್ತೇವೆ. ಅವರ ಸುಖ ದುಃಖದಲ್ಲಿ ಸದಾ ಅವರ ಜೊತೆಗಿರ್ತೇವೆ ಎಂದು ಹೇಳಿದ್ದಾರೆ. ಈ ಸಮಯದಲ್ಲಿ ನಾವಿ ಕುಟುಂಬದ ಸದಸ್ಯರು, ಗ್ರಾಮದ ಗಣ್ಯರು ಹಾಗೂ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ನಿಮ್ಮ ಜೊತೆಗೆ ನಾವು ಇರ್ತೀವಿ. ನಿಮ್ಗೆ ಯಾವ್ದಾರು ಅಡ್ಮಿಷನ್ನು ಏನೋ ಫ್ರೀ ಹಾಸ್ಟೆಲ್ ಅದೆಲ್ಲ ವ್ಯವಸ್ಥೆ ಮಾಡೋಣ ಅಂತ ಓದು. ಅದೊಂದು ಆಸ್ತಿ. ತಾಯಿ ಇರ್ತಾರೆ, ಅವರೆಲ್ಲ ನೋಡ್ಕೊಂಡು ಹೋಗ್ತಾರೆ. ಓದಿನ ಬಗ್ಗೆ ಸ್ವಲ್ಪ ಆಕೆ ಕಾಳಜಿ ವಹಿಸ್ರಿ. SLC ಮುಗಿದ ಮೇಲೆ ಮತ್ತೆ ದೊಡ್ಡ ಮ್ಯಾಚ್ ಹಾಕಿನ ಮನೆಗೆ ಕೊಡ್ಬೇಕು. ಯಾಕಂದ್ರೆ ಅದರಂತ ದೊಡ್ಡ ಆಸ್ತಿ ಯಾವುದಲ್ಲ. ಮಾತಾಡ್ತೀನಿ, ಒಟ್ಟು ನಿಂದಿಸ್ಬೇಡ್ರಿ. ಓದಿ ಮುಂದೆ ಎಲ್ಲರೂ ಇರ್ತಾರೆ ಮನೆ ಜೊತೆಗೆ. ಊರನ್ನ ಹಿರಿಯರು ಎಲ್ಲರೂ ಇರ್ತಾರೆ. ಎಲ್ಲರೂ ನಿಮ್ಗೆ ಏನೋ ತೊಂದರೆ ಆದ್ರೆ ಹೇಳೋರು ಎಲ್ಲರಿಗೆ. ಏನೋ ಆಸ್ಪತ್ರೆದು ಏನೋ ಸಮಸ್ಯೆ ಬಂದರೂ ಸುಮ್ಮನೆ ಹೊರಗೆ ಹೋಗಿ ಎಲ್ಲರೂ ರೊಕ್ಕ ಹಾಕಕ್ಕೆ ಹೋಗ್ಬೇಡ್ರಿ. ನಮ್ಗೆ ಫೋನ್ ಮಾಡಿರಿ, ನಮ್ಮ ಒಬ್ಬ ಬರ್ತಾನೆ, ನಿಮ್ಗೆ ಕರ್ಕೊಂಡೋಗಿ ತೋರಿಸಿ ನಿಮಗೆ ಉಚಿತ ಚಿಕಿತ್ಸೆ ಕೊಟ್ಟು ಕಳಿಸ್ತಾನೆ. ಸಿಕ್ತು ಬೇರೆದಿಂದ್ರಮ್ಮ ಏನು ಹೋದವ್ರ ಹತ್ರ ಹೊಳೆ ಬರಲ್ಲ. ಅವ್ರ ಆಯುಷ್ಯನ ಅಷ್ಟಿತ್ತು, ಅವ್ರ ಹೆಣೆ ಬರ. ಆಯ್ತಾಯ್ತು, ಇನ್ನೊಬ್ರ ಕಷ್ಟ ನೋಡಿ ನಾವು ಬದುಕೋದೀವಿ. ಊರಿನವ್ರದಾರ, ಸಮಾಜದ ಎಲ್ಲರೂ ಇರ್ತಾರೆ, ಹೆಲ್ಪ್ ಮಾಡ್ತಾರೆ. ಹೆದರ್ಬೇಡ, ಓದಿಸಿ ಮಗಳಿಗೆ. ವರದಿ ಉಸ್ಮಾನ್ ಭಗವಾನ್, ಜನತಾ ಟೈಮ್ 7, ದೇವರ ಹಿಪ್ಪರಗಿ.